ಲಾಲ್ಬಾಗ್ ಫ್ಲವರ್ ಶೋ ಅಂದರೆ ಈ ಸಲ ಬರೀ ಫ್ಲವರ್ಸ್ಗಳನ್ನ ನೋಡೋಕೆ ಹೋಗೋದು ಅಷ್ಟೇ ಅಲ್ಲ, ಬಿಗ್ ಬಾಸ್ ಸೀಸನ್ 13 ಕಂಟೆಸ್ಟೆಂಟ್ಸು ಮತ್ತು ಸುದೀಪ್ ಸರ್ನ ನೋಡೋ ಅವಕಾಶನೂ ಇದೆ. ಏನು ಹೇಳ್ತಾ ಇದ್ದೀನಿ ಅಂತ ಕನ್ಫ್ಯೂಸ್ ಆಗ್ತಾ ಇದ್ದೀರಾ? ಜಾಸ್ತಿ ತಲೆ ಏನು ಕೆಡಿಸ್ಕೊಳ್ಳೋಕೆ ಹೋಗಬೇಡಿ, ವಿಡಿಯೋನ ಸ್ಕಿಪ್ ಮಾಡದೆ ಕೊನೆವರೆಗೂ ನೋಡಿ. ಲಾಲ್ಬಾಗ್ ಫ್ಲವರ್ ಶೋ ಫುಲ್ ಡೀಟೇಲ್ಸ್ ಇಲ್ಲಿ ನಿಮಗೆ ಸಿಗುತ್ತೆ. ಹಾಯ್ ಆಲ್, ನಮಸ್ಕಾರ ಎಲ್ಲರಿಗೂ ಆ್ಯಂಡ್ ವೆಲ್ಕಮ್ ಬ್ಯಾಕ್ ಟು ಶಿವಮೊಗ್ಗ ಬೀದರ್ ಯೂಟ್ಯೂಬ್ ಚಾನಲ್. ಯಾರಾದರೂ ಈ ವಿಡಿಯೋ ಮೂಲಕ ನನ್ನ ಚಾನಲ್ನ ಫಸ್ಟ್ ಟೈಮ್ ನೋಡ್ತಾ ಇದ್ದೆ, ದಯವಿಟ್ಟು ಒಂದ್ಸಲ ಸಬ್ಸ್ಕ್ರೈಬ್ ಮಾಡಿಕೊಂಡು ವಿಡಿಯೋನ ನೋಡ್ಕೊಳ್ಳಿ. ಹಾಗೆ ವಿಡಿಯೋ ಇಷ್ಟ ಆದರೆ ಒಂದು ಲೈಕ್ ಮಾಡೋದನ್ನು ಮರಿಬೇಡಿ. ಬೆಂಗಳೂರಿನ ಹಸಿರು ಹೃದಯವೆಂದೇ ಕರೆಯಲಾಗುವ ಲಾಲ್ಬಾಗ್ ಬೊಟಾನಿಕ್ ಗಾರ್ಡನ್ನಲ್ಲಿ ಪ್ರತಿ ವರ್ಷ ಗಣರಾಜ್ಯೋತ್ಸವ ಮತ್ತು ಸ್ವತಂತ್ರ ದಿನಾಚರಣೆ ಸಂದರ್ಭದಲ್ಲಿ ಭವ್ಯವಾದ ಫ್ಲವರ್ ಶೋ ನಡೆಯಲಾಗುತ್ತದೆ. ಇದು 220ನೇ ಫ್ಲವರ್ ಶೋ ಆಗಿದ್ದು, ಪ್ರತಿ ಬಾರಿಯೂ ಒಂದು ಸ್ಪೆಷಲ್ ಆಗಿರೋ ಥೀಮ್ನ ಇಟ್ಕೊಂಡು ಫ್ಲವರ್ ಶೋನ ಆಯೋಜಿಸ್ತಾರೆ. ಈ ಸಲ ಪಶ್ಚಿಮ ಗಂಗರ ಸಾಮ್ರಾಜ್ಯದ ಇತಿಹಾಸ ಮತ್ತು ಬೇಗೂರು ನಾಗೇಶ್ವರ ದೇವಸ್ಥಾನದ ಭವ್ಯ ಹೂವಿನ ಪ್ರತಿಕೃತಿಯಾಗಿದೆ. ಈ ಫಲಪುಷ್ಪ ಪ್ರದರ್ಶನವು ಆಗಸ್ಟ್ 6ರಿಂದ ಆಗಸ್ಟ್ 17ರವರೆಗೆ ನಡೆಯಲಿದೆ. ಅಂದರೆ ಸುಮಾರು 12 ದಿನಗಳವರೆಗೆ ಪ್ರದರ್ಶನ ನಡೆಯಲಿದೆ. ಈ ಬಾರಿ ನನಗಂತೂ ಗಾಜಿನ ಮನೆಯಲ್ಲಿ ಆಯೋಜಿಸಿದ ಫ್ಲವರ್ ಶೋಗಿಂತ ಈ ಕಾನ್ಸೆಪ್ಟ್ ತುಂಬಾ ಇಷ್ಟ ಆಯಿತು. ನೀವು ನೋಡ್ಬೋದು ಗಂಗರ ಕಾಲದಲ್ಲಿ ಯಾವ ಥರ ಬದುಕ್ತಾ ಇದ್ರು, ಅವ್ರ ಜೀವನ ಶೈಲಿ, ಕೃಷಿ ಆಗಿರ್ಬೋದು, ಅವ್ರು ಬಳಸ್ತಾ ಇರೋ ಸಾಮಗ್ರಿಗಳು, ಕೆರೆ, ಬಾವಿ, ಮತ್ತು ಅವ್ರ ಕೃಷಿಗೆ ಯಾವ ಥರ ನೀರನ್ನು ಬಳಕೆ ಮಾಡ್ತಾಯಿದ್ರು, ಅವ್ರ ಗುಡಿಸಲು, ಇದೆಲ್ಲನೂ ಕಂಪ್ಲೀಟಾಗಿ ಇಲ್ಲಿ ತೋರಿಸ್ಕೊಟ್ಟಿದ್ರು. ಇದನ್ನು ನೋಡಿದರೆ ನನಗಂತೂ ನೆನಪಾಗಿದ್ದು ರಾಮನಗರ ಹತ್ರ ಇರೋ ಜಾನಪದ ಲೋಕ. ಮತ್ತು ಇನ್ನೊಂದು, ನಾವು ಲಾಸ್ಟ್ ಟೈಮ್ ಜಾಲಿವುಡ್ ಹೋದಾಗಲೂ ಈ ಥರ ಒಂದು ಹಳ್ಳಿ ಟೈಪ್ ಎಲ್ಲ ಇಟ್ಟಿರೋ ಥೀಮ್ನ ನೋಡಿದ್ದೆ. ಸೇಮ್ ಅದೇ ಥರ ಇಲ್ಲೂ ನೀವು ನೋಡ್ಬೋದು. ಹಳ್ಳಿ ಕಡೆ ವಾಸಿಸ್ತಾರಲ್ಲ ಜನರು, ಹೊಲಕ್ಕೆ ಹೋಗೋದು. ಇಲ್ಲಿ ನೋಡ್ಬೋದು ನೀವು ರೈತ ನೇಗಿಲನ್ನ ಹಿಡ್ಕೊಂಡು ಹೋಗ್ತಾ ಇರೋದು. ಹಾಗೆ ಗುಡಿಸಲುಗಳಾಗಿರ್ಬೋದು, ಗುಡಿಸಲು ಮುಂದೆ ಮಡಿಕೆಗಳು ಮತ್ತು ಎತ್ತಿನ ಗಾಡಿಗಳು ಕಂಪ್ಲೀಟಾಗಿ ಎಲ್ಲನೂ ತೋರಿಸ್ಕೊಟ್ಟಿದ್ರು. ಈ ಸಲ ಲಾಲ್ಬಾಗ್ ಫ್ಲವರ್ ಶೋ ಗಾಜಿನ ಮನೆಗಿಂತ ನನಗಂತೂ ಈ ಗಂಗರು ಬದುಕಿದ ಜೀವನ ಶೈಲಿ ಮತ್ತು ಇನ್ನೊಂದು ಕೃಷಿ ಇಲಾಖೆಯಿಂದ ಒಂದು ಸ್ಪರ್ಧೆನ ಏರ್ಪಡಿಸಿದ್ರಂತೆ. ಇವೆರಡು ಕಾನ್ಸೆಪ್ಟ್ ನಂಗೆ ತುಂಬ ಅಂದರೆ ತುಂಬಾ ಇಷ್ಟ ಆಯಿತು. ಗಾಜಿನ ಮನೆಯೂ ಚೆನ್ನಾಗಿ ಮಾಡಿದ್ರು. ಅಲ್ಲಿಯೂ ಕೂಡ ಅಲ್ಲಿ ಯಾಕೆ ಅಷ್ಟೊಂದು ಇಷ್ಟ ಆಗಲಿಲ್ಲ ಅಂತಂದರೆ, ಈ ಸಲ ಗಾಜಿನ ಮನೇಲಿ ನಮಗೆ ಜಾಸ್ತಿ ಟೈಮ್ ಸ್ಪೆಂಡ್ ಮಾಡೋಕ್ಕೆ ಬಿಡಲಿಲ್ಲ. ಬರೀ ಮುಂದೆ ಹೋಗಿ ಅಂತ ಫೋಟೋ ತೊಗೊಳೋಕ್ಕೂ ಬಿಡಲಿಲ್ಲ, ಜಾಸ್ತಿ ನೋಡೋಕ್ಕೂ ಬಿಡಲಿಲ್ಲ. ಬರೀ ಮುಂದೆ ಕಳಿಸೋದ್ರಲ್ಲೇ ಇದ್ದರು ಅಲ್ಲಿರೋರು. ನಿಜವಾಗ್ಲೂ ಈ ಸಲ ಗಾಜಿನ ಮನೇಲಿ ಇದೇ ಥರ ಇತ್ತು. ಈ ಮಾತು ಬರೀ ನಾನು ಹೇಳ್ತಾ ಇರೋದಿಲ್ಲ, ಅಲ್ಲಿರೋರು. ಅಂದರೆ ನಾವು ಹೋಗಿದ್ದು ಸ್ಯಾಟರ್ಡೆ ಫುಲ್ಲಿ ಎಲ್ಲರೂ ಸಹ ಇದೇ ಹೇಳ್ತಾಯಿದ್ರು. ಇದೇನು ಈ ಸಲ ಬರೀ ಮುಂದೆ ಕಳಿಸೋದ್ರಲ್ಲೇ ಇದ್ದಾರೆ, ಕಂಪ್ಲೀಟಾಗಿ ನೋಡೋಕ್ಕೆ ಬಿಡ್ತಾ ಇಲ್ಲ. ನಾವು ಫ್ರೀ ಏನೂ ಬಂದಿಲ್ಲ, ಟಿಕೆಟ್ ತೊಗೊಂಡು ಬಂದಿದ್ವಿ, ಕಂಪ್ಲೀಟಾಗಿ ನೋಡೋಕೆ ಬಿಡಬೇಕು. ಮತ್ತು ಯಾವ ಥರ ಅಂತಂದರೆ ನಮಗೆಲ್ಲ ಮುಂದೆ ಕಳಿಸ್ತಾಯಿದ್ರು, ಮತ್ತು ಯಾರ್ಯಾರೋ ಬಂದು ಅಲ್ಲಿ ನಿಂತ್ಕೊಂಡು ಫೋಟೋ ಎಲ್ಲ ತೊಗೊಳಕ್ಕೆ ಬಿಡ್ತಾಯಿದ್ರು. ಅಂದರೆ ಅವ್ರಿಗೆ ಗೊತ್ತಿರೋರಿಗೆ ಫೋಟೋ ತೊಗೊಳಕ್ಕೆ ಬಿಡ್ತಾಯಿದ್ರು. ಇದೇನು ಅಂತ ನಂಗೆ ನಿಜವಾಗ್ಲೂ ಅರ್ಥ ಆಗಲಿಲ್ಲ. ಬಿಟ್ಟರೆ ಎಲ್ಲರಿಗೂ ಒಂದೇ ಸಮ ಅಂತ ಬಿಡಬೇಕಲ್ವಾ? ಇದಕ್ಕೇನಂತೀರ ನೀವು? ಕಮೆಂಟ್ ಮೂಲಕ ನನಗೂ ತಿಳಿಸೋದನ್ನು ಮರಿಬೇಡಿ. ಇವಾಗ ನೋಡ್ಬೋದು ನೀವು ಗಂಗರು ಕೃಷಿಗೆ ಯಾವ ಥರ ಸಲಕರಣೆಗಳನ್ನು ಯೂಸ್ ಮಾಡ್ತಾಯಿದ್ರು, ನೀರನ್ನು ಯಾವ ಥರ ಸಂಗ್ರಹಿಸಿಡ್ತಾಯಿದ್ರು, ಮತ್ತು ಅವ್ರು ಬಳಸ್ತಾ ಇರೋ ಬಾವಿಗಳಾಗಿರಬಹುದು, ತುಂಬಾ ಚೆನ್ನಾಗಿ ತೋರಿಸ್ಕೊಟ್ಟಿದ್ರು ಈ ಸಲ. ಮತ್ತು ಈ
ಸಲ ನನಗೆ ಲಾಲ್ಬಾಗ್ನಲ್ಲಿ 2 ಕಾನ್ಸೆಪ್ಟ್ ತುಂಬಾ ಇಷ್ಟ ಆಯ್ತು ಅನ್ನಲ್ಲ. ಫಸ್ಟ್ ಒನ್ನು ಗಂಗರು ಯಾವ ರೀತಿ ಬದುಕ್ತಿದ್ರು ಅಂತ ತೋರಿಸ್ಕೊಟ್ಟಿದ್ದು. ಇನ್ನೊಂದು ಕೃಷಿ ಇಲಾಖೆ ವತಿಯಿಂದ ಸ್ಪರ್ಧೆನ ಏರ್ಪಡಿಸಿದ್ರು ಅಂತ ಹೇಳಿದ್ನಲ್ಲ, ಅದು ಇದೆ. ನೋಡ್ಬೋದು ನೀವು ಇಲ್ಲಿ ಎಷ್ಟೊಂದು ಬ್ಯೂಟಿಫುಲ್ಲಾಗಿ ಫ್ಲವರು ಮತ್ತು ಫ್ರೂಟ್ಸು, ವೆಜಿಟೇಬಲ್ಸು, ಎಲೆಗಳನ್ನ ಇಟ್ಕೊಂಡು ದೇವ್ರ ವಿಗ್ರಹ ಮಾಡಿರೋದು, ಮತ್ತು ಹಿಂದೆ ಬಳಸ್ತಾ ಇದ್ರಲ್ಲ ಗಾಡಿ, ಎತ್ತಿನ ಗಾಡಿಗಳು ಮಾಡಿರೋದು, ನವಿಲು ಮಾಡಿರೋದು, ಮತ್ತು ಇನ್ನೊಂದು ತುಂಬಾ ಬ್ಯೂಟಿಫುಲ್ಲಾಗಿ ಸ್ವತಂತ್ರ ಹೋರಾಟಗಾರರನ್ನು ವಾಟರ್ ಮೆಲನಲ್ಲಿ ಕೆತ್ತಿದ್ರು. ತುಂಬಾ ಚೆನ್ನಾಗಿತ್ತು ಇದಂತೂ. Slowly. See how it is made. Because when there's a competition, you can do it. ಅಂತಂದರೆ ಆ ಕೃಷಿ ಸ್ಪರ್ಧೆ ನಾವು ಹೋಗಿದ್ದ ದಿವಸನೇ ಇತ್ತು, ಅಂದರೆ ಹಿಂದಿನ ದಿವಸ ಎಲ್ಲ ಇರಲಿಲ್ಲ, ಅಂದರೆ ಶನಿವಾರನೇ ಸ್ಟಾರ್ಟ್ ಆಗಿತ್ತು. ನಾನು ಅದಕ್ಕೆ ತುಂಬಾ ಖುಷಿಪಟ್ಟೆ, ಇವತ್ತೇ ಸ್ಟಾರ್ಟ್ ಆಗಿದ್ದು ನಮ್ಗೆ ತುಂಬಾ ಚೆನ್ನಾಗಿ ಅನ್ನಿಸ್ತು ನೋಡೋಕ್ಕೆ ಅಂತ. ಅದಾದಮೇಲೆ ಆ್ಯಸ್ ಯೂಶ್ವಲ್ ಸ್ಟೋರ್ಗಳೆಲ್ಲ ಇದ್ವು.
ಅದನ್ನೆಲ್ಲ ನೋಡಿಕೊಂಡು ಏನು ಬೇಕಾದ ತೊಗೊಂಡು ಅದಾದಮೇಲೆ ಫುಡ್ ಕೌಂಟ್ರ್ ಹತ್ರ ಒಂದು ಸ್ವಲ್ಪ ತಿಂಡಿ ಗಿಂಡಿ ಎಲ್ಲ ತೊಗೊಂಡು ನೆಕ್ಸ್ಟ್ ಇವಾಗ ನಾವು ಗಾಜಿನ ಮನೆ ಹತ್ರ ಹೋಗ್ತಾಯಿದ್ವಿ. ಮತ್ತು ಈ ಫ್ಲವರ್ ಶೋ ಟೈಮಿಂಗ್ ನೋಡೋದಾದರೆ ಬೆಳಗ್ಗೆ 7 ಗಂಟೆಯಿಂದ ಈವ್ನಿಂಗ್ 7 ಗಂಟೆವರೆಗೂ ಇರುತ್ತೆ. ಟಿಕೆಟ್ ಪ್ರೈಸ್ ನೋಡೋದಾದರೆ ವೀಕ್ ಡೇಸಲ್ಲಿ ದೊಡ್ಡವ್ರಿಗೆ 80 ರುಪೀಸ್ ಆದರೆ ಚಿಕ್ಕವ್ರಿಗೆ 30 ರುಪೀಸು, ವೀಕೆಂಡಲ್ಲಿ ದೊಡ್ಡವ್ರಿಗೆ 100 ರುಪೀಸು. ವೀಕೆಂಡು ಮತ್ತು ರಜೆ ಇರುತ್ತಲ್ಲ ಹಾಲಿಡೇಸ್ದಲ್ಲಿ ಹೋದರೆ 100 ರುಪೀಸು. ಮತ್ತು ಚಿಕ್ಕ ಮಕ್ಕಳು ಯೂನಿಫಾರ್ಮ್ ಮೇಲೆ ಬಂದರೆ ವಿತ್ ID ಕಾರ್ಡು ಅವ್ರಿಗೆ ಫ್ರೀ ಎಂಟ್ರಿ ಇರುತ್ತೆ. ಅದು ವೀಕ್ ಡೇಸಲ್ಲಿ ಮಾತ್ರ, ವೀಕೆಂಡಲ್ಲಿ ಇರಲ್ಲ. ಸೊ ನೋಡಿಕೊಂಡು ನಿಮ್ಗೆ ಯಾವ ಥರ ಅನುಕೂಲ ಆಗುತ್ತೋ ಆ ಥರ ಬರ್ಬೋದು. ನಾವು ಹೋಗಿದ್ದ ದಿವಸ ಅಂತೂ ತುಂಬ ಅಂದರೆ ತುಂಬಾ ಮಳೆ. ಸ್ಟಾರ್ಟಿಂಗಲ್ಲಿ ಒಂದು ಸ್ವಲ್ಪ ನೋಡ್ಕೊಂಡ್ವಿ, ಆಮೇಲೆ ಸಿಕ್ಕಾಪಟ್ಟೆ ಮಳೆ ಇತ್ತು. ಕರುನಾಡಿನ ಇತಿಹಾಸ ಸಾರುವ ಗಂಗಾ ಸಾಮ್ರಾಜ್ಯದ ಕೊಡುಗೆಗಳು, ಶಿಲ್ಪಕಲೆಗಳು ಮತ್ತು ಸಾಹಿತ್ಯಗಳು, ಹಾಗೆ ಅವರು ಯಾವ ರೀತಿ ಹೋರಾಟ ಮಾಡ್ತಾಯಿದ್ರು, ಹೋರಾಟಗಾರರಾಗಿರ್ಬೋದು, ಪ್ರತಿಯೊಂದನ್ನು ಹೂವಿನ ಅಲಂಕಾರದಿಂದ ನಮಗಿಲ್ಲಿ ತೋರಿಸ್ಕೊಟ್ಟಿದ್ದಾರೆ. ಹಾಗೆ ಗಂಗರು ಅಂದ ತಕ್ಷಣ ನೆನಪಾಗೋದೇ ನಮಗೆ ಬೇಗೂರಿನ ನಾಗೇಶ್ವರ ಟೆಂಪಲ್ಲು. ನನಗಂತೂ ಬೇಗೂರಿನ ನಾಗೇಶ್ವರ ಟೆಂಪಲ್ಲು ಲಾಲ್ಬಾಗ್ನಲ್ಲಿ ಹೂವಿನ ಅಲಂಕಾರದಿಂದ ತೋರಿಸ್ಕೊಟ್ಟಿದ್ದು ನೋಡಿ ತುಂಬಾ ಖುಷಿಯಾಯಿತು. ಯಾಕಂದರೆ ನಮ್ಮನೆಯಿಂದ ಈ ಬೇಗೂರು ನಾಗೇಶ್ವರ ಟೆಂಪಲ್ಲು ಬರೀ 1.5 ಕಿಲೋಮೀಟರ್ ಆಗಷ್ಟೇ ದೂರದಲ್ಲಿದೆ. ನಾವು ಯಾವಾಗಲೂ ಈವ್ನಿಂಗ್ ಟೈಮಲ್ಲಿ ಅಥವಾ ಏನಾದರೂ ಸೋಮವಾರ ಅಮಾವಾಸ್ಯೆ ಹುಣ್ಣಿಮೆ ಅಂತ ಬಂದರೆ ದೇವಸ್ಥಾನಕ್ಕಂತ ಅಲ್ಲಿ ಹೋಗ್ತೀವಿ. ಈ ದೇವಸ್ಥಾನಕ್ಕೆ ಇಷ್ಟೊಂದು ಪ್ರಾಮುಖ್ಯತೆ ಇದೆ ಅಂತ ನಮಗೆ ಇವತ್ತೇ ಇಲ್ಲಿ ಗಾಜಿನ ಮನೆಗೆ ಬಂದಾಗಲೇ ಗೊತ್ತಾಗಿದ್ದು. ನಾವು ಏನೋ ಮನೆ ಪಕ್ಕ ದೇವಸ್ಥಾನ ಇದೆ ಅಂತ ಹೋಗ್ತಾ ಇದ್ದೀವಿ ಅಷ್ಟೇ. ಅಂದರೆ ನಾನು ಏನು ಹೇಳಬೇಕಂತ ಇದ್ದೇನೆ ಅಂತಂದರೆ, ಒಂದೊಂದು ವಸ್ತು ಆಗಿರ್ಬೋದು, ಸ್ಥಳ ಆಗಿರ್ಬೋದು, ಅದು ನಮ್ಮ ಪಕ್ಕನೇ ಇರುತ್ತೆ, ನಮ್ಮ ಹತ್ರನೇ ಇರುತ್ತೆ, ಅದ್ರ ಪ್ರಾಮುಖ್ಯತೆ ನಮಗೆ ಗೊತ್ತಿರೋದಿಲ್ಲ. ಅಂಥದ್ದನ್ನು ನಾವು ಬರೀ ಮೊಬೈಲ್ ನೋಡಿಕೊಂಡು ಪುಸ್ತಕ ಕಲಿಯೋದಕ್ಕಿಂತ ಇಂತಹ ಸ್ಥಳದಲ್ಲಿ ತಿಳ್ಕೊತೀವಲ್ಲ ವಸ್ತು ಸ್ಥಳದ ಬಗ್ಗೆ, ಅದ್ರ ಪ್ರಾಮುಖ್ಯತೆ ತುಂಬಾ ವಿಶೇಷ ಅಂತಲೇ ಹೇಳ್ಬೋದು.
ಈ ಬಾರಿ ಪಶ್ಚಿಮ ಗಂಗಾ ಸಾಮ್ರಾಜ್ಯದ ಗತವೈಭವ ಆಗಿರಬಹುದು, ಅದರ ಜೊತೆಗೆ ಪ್ರಮುಖ ಆಕರ್ಷಣೆ ಆಗಿರೋ 1200 ವರ್ಷದ ಹಳೆಯ ಇತಿಹಾಸ ಹೊಂದಿರೋ ಬೆಂಗಳೂರಿನ ಬೇಗೂರು ನಾಗೇಶ್ವರ ದೇವಸ್ಥಾನದ ಪ್ರತಿಕೃತಿಯನ್ನು ತುಂಬನೇ ಸುಂದರವಾಗಿ ಹೂವಿನ ಅಲಂಕಾರದೊಂದಿಗೆ ತೋರಿಸ್ಕೊಟ್ಟಿದ್ದಾರೆ. ಮತ್ತು ಶ್ರವಣಬೆಳಗೊಳದ ಬಾಹುಬಲಿ ಕೂಡ ಗಂಗರ ಆಳ್ವಿಕೆ ಕಾಲದಲ್ಲಿ ಬಂದಿದ್ದರಂತೆ. ಅದಕ್ಕೋಸ್ಕರ ಗಂಗರ ಮಂತ್ರಿ ಚಾವುಂಡರಾಯ 8ನೇ ಶತಮಾನದಲ್ಲಿ ಬಾಹುಬಲಿ ಶಿಲ್ಪಕಲೆಯ ಪ್ರತಿಬಿಂಬವನ್ನು ರೂಪಿಸಿದರು. 58 ಅಡಿ ಎತ್ತರದ ಬಾಹುಬಲಿಯ ವಿಗ್ರಹವನ್ನು ಯಾವ ರೀತಿ ಕೆತ್ತಿದರು ಅಂತ ಗಂಗರ ಕಲಾಕೃತಿ ಮತ್ತು ಅವರ ಕೊಡುಗೆಗಳನ್ನು ಪ್ರತಿಯೊಂದನ್ನು ಇಲ್ಲಿ ಹೂವಿನ ಅಲಂಕಾರದೊಂದಿಗೆ ತೋರಿಸ್ಕೊಟ್ಟಿದ್ದಾರೆ. ಗಂಗರ ಸಾಮ್ರಾಜ್ಯವನ್ನು ನಾನು ಸ್ಕೂಲ್ ಟೈಮಲ್ಲಿ ಎಲ್ಲೋ ಪುಸ್ತಕದಲ್ಲಿ ಓದಿದ ನೆನಪಿತ್ತು. ಅದಾದಮೇಲೆ ಇವಾಗ ಈ ಲಾಲ್ಬಾಗ್ನಲ್ಲಿ ಒಂಥರ ರೀಕ್ರಿಯೇಟ್ ಮಾಡ್ದಂಗೆ ಆಯಿತು. ಅಂದರೆ ಎಲ್ಲಾನು ಪುಸ್ತಕ ಮೊಬೈಲು ನೋಡಿ ಕಲ್ತ್ಕೊಳ್ಳೋ ಥರ ಇಲ್ಲ, ಈ ಥರ ವೀಕೆಂಡ್ ಔಟಿಂಗು ಟೈಮ್ ಪಾಸು ಅಂದ್ಕೊಂಡು ಕಲ್ತ್ಕೋಬೋದು ಅನ್ನೋದಕ್ಕೆ ಈ ಲಾಲ್ಬಾಗ್ ಫ್ಲವರ್ ಶೋ ಬೆಸ್ಟ್ ಎಕ್ಸಾಂಪಲ್ ಅಂತಲೇ ಹೇಳ್ಬೋದು. ಈ ವೀಕೆಂಡಲ್ಲಿ ನಿಮ್ಮ ಫ್ರೆಂಡ್ಸ್ ಆ್ಯಂಡ್ ಫ್ಯಾಮಿಲಿ ಜೊತೆ ಔಟಿಂಗ್ ಪ್ಲ್ಯಾನ್ ಮಾಡ್ತಾಯಿದ್ರೆ ಮಿಸ್ ಮಾಡದೆ ಒಂದ್ಸಲ ಲಾಲ್ಬಾಗ್ ಫ್ಲವರ್ ಶೋಗೆ ವಿಸಿಟ್ ಮಾಡಿ ನೋಡಿ. ಮತ್ತು ನಾನು ಸ್ಟಾರ್ಟಿಂಗಲ್ಲೇ ಹೇಳಿದೆ, ಲಾಲ್ಬಾಗ್ ಫ್ಲವರ್ ಶೋ ಅಂದರೆ ಈ ಸಲ ಬರೀ ಫ್ಲವರ್ಸ್ಗಳನ್ನ ನೋಡೋಕೆ ಅಷ್ಟೇ ಅಲ್ಲ, ಸುದೀಪ್ ಸರ್ ಮತ್ತು ಬಿಗ್ ಬಾಸ್ ಸೀಸನ್ 13 ಕಂಟೆಸ್ಟೆಂಟ್ಸ್ ಕೂಡ ಲೈವ್ ಆಗಿ ನೋಡಬಹುದು ಅಂತ. ಅದೆಂಗಂತ ಅಂದರೆ ಗಾಜಿನ ಮನೆ ಅಪೋಸಿಟಲ್ಲೇ ಬಿಗ್ ಬಾಸ್ ಅಗ್ನಿಸಾಕ್ಷಿ ಅಂತ ಒಂದು ಚೇರ್ ಹಾಕಿದ್ದಾರೆ. ಅಲ್ಲಿ ನೀವು ಬಂದು ಒಂದು ಸೆಲ್ಫಿನ ತೊಗೊಂಡು ಜಿಯೋ ಹಾಟ್ಸ್ಟಾರ್ ಅಥವಾ ಕಲರ್ಸ್ ಕನ್ನಡಗೆ ಟ್ಯಾಗ್ ಮಾಡಿಬಿಟ್ಟು ಪೋಸ್ಟ್ ಮಾಡಿದರೆ ನಿಮ್ಮ ಲಕ್ ಏನಾದರೂ ಚೆನ್ನಾಗಿದ್ದರೆ ನೀವು ವೀಕೆಂಡಲ್ಲಿ ಕಿಚ್ಚ ಸರ್ನ ಸುದೀಪ್ ಸರ್ನ ನೋಡೋ ಅವಕಾಶ ಸಿಗುತ್ತೆ. ಮಿಸ್ ಮಾಡಿದೆ ನೀವು ಒಂದ್ಸಲ ಲಾಲ್ಬಾಗ್ ಬಂದರೆ ಟ್ರೈ ಮಾಡಿ ನೋಡಿ.
ವಿಡಿಯೋ ನಿಮಗೆ ಯೂಸ್ಫುಲ್ ಆಗಿದೆ ಅಂತ ಅನ್ಕೋತೀನಿ. ವಿಡಿಯೋ ಯೂಸ್ಫುಲ್ ಅಂತ ಅನ್ನಿಸ್ತಾ ಇದ್ದರೆ ದಯವಿಟ್ಟು ಒಂದು ಲೈಕ್ ಮಾಡೋದನ್ನು ಮರಿಬೇಡಿ. ಹಾಗೆ ಮುಂದೆಯೂ ಸಹ ಇದೇ ಥರ ಹೊಸ ವೀಡಿಯೋಗಳಿಗೋಸ್ಕರ ದಯವಿಟ್ಟು ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ನಾನು ಸಿಗ್ತೀನಿ ಮುಂದೆ ಹೊಸ ವೀಡಿಯೋದೊಂದಿಗೆ. ಅಲ್ಲಿವರೆಗೂ ಬಾಯ್, ಟೇಕ್ ಕೇರ್, ಥ್ಯಾಂಕ್ ಯು ಫಾರ್ ವಾಚಿಂಗ್ ಮೈ ಚಾನಲ್. ಆರೋಗ್ಯವಾಗಿರಿ, ಖುಷಿಯಾಗಿರಿ.